ಎಲ್ಲಿಗೆ ಹೋಗ್ತೀವಿ? ದೇವಸ್ಥಾನಕ್ಕೆ ಹೋಗ್ತೀವಿ. ನಿಮಗೆ ವಿಷು ಬಗ್ಗೆ ಏನು ಗೊತ್ತು? ನನಗೆ ಗೊತ್ತಿಲ್ಲ, ನೀವೇ ಅದೇ ನಮ್ಮ ತರವಾಡು ಇದೀವಿ. ನಾನು ದೇವ್ರನ್ನ ತೋರ್ಸೋಕ್ಕಾಗಲ್ಲ ಇಲ್ಲಿ, ಸ್ವಲ್ಪ ಕಾನ್ಫಿಡೆಂಟ್ ಕಲೀಲೇಬೇಕು ಅಂತ ಮಲ್ಲದಮ್ಮ. ಈಗ ಅದೇ ನಾನು ಅಷ್ಟು ನಿಂತ್ಕೊಂಡಿರೋದು ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಒಂದು ಹೊಸ ವರ್ಷಕ್ಕೊಂದು ಗಿಫ್ಟ್ ಬೇಡವಾ ನಿಂಗೆ? ಫೋಟೋ ಅದು ಹಂಗನೆ. ಗೋಡಂಬಿ ಮೀನ್ಸ್ ಆಲ್ಮಂಡ್. ಆಲ್ಮಂಡ್ ಮನೆ ಇದು ನೋಡುವ. ಹಲೋ ನಮಸ್ಕಾರ, ನಾನು ನಿಮ್ಮ ವಿಂಧ್ಯ ಅಪ್ಪು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಷ್ಟು ಬೇಗನೆ ಇನ್ನೊಂದು ವಿಡಿಯೋ ಮಾಡ್ತಾಯಿದ್ದೀನಿ ಅಂದರೆ ಬ್ಯಾಕ್ ಟು ಬ್ಯಾಕ್ ಆಗುತ್ತಿದ್ದು. ಆದರೆ ನಾನು ಯಾವಾಗ ಅಪ್ಲೋಡ್ ಮಾಡ್ತೀನಿ ಅಂತ ಗೊತ್ತಿಲ್ಲ, ಎಷ್ಟು ಲಾಂಗ್ ಆಗುತ್ತೆ ಅಂತ. ಅದು ಲಾಸ್ಟ್ ವಿಡಿಯೋವಂತೂ ಅಪ್ಲೋಡ್ ಮಾಡೋತ್ತಿಗೆ ದೇವರೇ ಸಾವೇ. ಎಷ್ಟು ಎಕ್ಸ್ಪೋರ್ಟಿಂಗ್ ಮಾಡೋತ್ತಿಗೂ ತುಂಬ ಅಂದರೆ ಒಂದು 4 ಸತಿ ಮಾಡಿದ್ದೀನಿ ಎಕ್ಸ್ಪೋರ್ಟಿಂಗ್ನ. ಅಷ್ಟು ಇದಾಯಿತು. ಅದಾದಮೇಲೆ ಮತ್ತು ಅಪ್ಲೋಡ್ ಮಾಡೋತ್ತಿಗಂತೂ ನಾನು ರಾತ್ರಿ 10 ಗಂಟೆಗೇನೋ ಅಪ್ಲೋಡಿಗೆ ಹಾಕಿದೋಳು, ಮಧ್ಯರಾತ್ರಿ 3-4 ಗಂಟೆಗೆ ಅಪ್ಲೋಡ್ ಆಗಿರೋದು. ಅದು ಅಷ್ಟೊತ್ತು ತಗೊಂಡಿರೋದು. ಅಲ್ಲ ವೈಫೈ ತಗೊಂಡೆ, ಆಮೇಲೆ ವೈಫೈ ತಗೊಂಡು ಹಾಟ್ಸ್ಪಾಟ್ ತೊಗೊಂಡೆ. ಅದು ಎಂತ ಮಾಡಿದ್ರು ಎಷ್ಟು ಬೇಗ ಅಪ್ಲೋಡ್ ಆಗ್ತಿರ್ಲಿಲ್ಲ. ಆಮೇಲೆ ನನಗೆ ನಿದ್ದೆ ಬಂದಿದೆ. ಆಮೇಲೆ 5 ಗಂಟೆಗೇನೋ ಎಚ್ಚರ ಆಯಿತು, ನೋಡಿದ್ರೆ ಆವಾಗ ಅಪ್ಲೋಡ್ ಆಗಿರೋದು ನಾವು ತೋರಿಸ್ತು. ಅದೆಲ್ಲ ಹೋಗಲಿ. ಈಗ ನೆಕ್ಸ್ಟ್ ವ್ಲಾಗ್ ಇದು ವಿಶೇಷ ಏನು ಅಂದರೆ ವಿಷುನೇ ವಿಶೇಷ. ಇವಾಗ ಇಲ್ಲಿ ವಿಷು ಮಾಡ್ತಾರೆ. ಇಲ್ಲಿ ಏನೆಲ್ಲ ಮಾಡ್ತಾರೆ ವಿಷುಗೆ ಅಂತ ಹೇಳ್ತೀನಿ. ನಮ್ಮ ಅಜ್ಜಿಯವರೆಲ್ಲ ಬೆಳಗ್ಗೆನೇ ಎದ್ದು ಅಲ್ಲಿ ನಮ್ಮ ತೋಟದ ಮನೆಗೆ ತರವಾಡಲ್ಲಿ ಇಟ್ಟಿದ್ದಾರೆ, ಕಣಿ ಇಟ್ಟಿದ್ದಾರೆ. ಅಲ್ಲಿಗೆ ನಮಸ್ಕಾರ ಮಾಡ್ಕೊಂಡು ದೇವಸ್ಥಾನಕ್ಕೆ ಹೋಗಬೇಕು. ನಾನು ರೆಡಿಯಾಗಿ ಬರ್ತೀನಿ. ರೆಡಿ ಆಗಾಯಿತು. ಈಗ ದೇವಸ್ಥಾನಕ್ಕಿಂತ ಮುಂಚೆ ನಾವು ತರವಾಡಿಗೆ ಹೋಗಿ, ತರವಾಡಿಯಿಂದ ಆಮೇಲೆ ಎಲ್ಲಿಗೆ ಹೋಗ್ತೀವಿ? ದೇವಸ್ಥಾನಕ್ಕೆ ಹೋಗ್ತೀವಿ. ಓಕೆ, ಬೈ. ಇದೆ ಮಲಕ್. ನಾನು ಚಿಕ್ಕು ಮತ್ತೆ ನಂದು ಕುಟ್ಟ ಹೋಗ್ತಾ ಇದ್ದೀವಿ. ನಿಮಗೆ ವಿಷು ಬಗ್ಗೆ ಏನು ಗೊತ್ತು? ನನಗೆ ಗೊತ್ತಿಲ್ಲ, ನೀವ್ ಹೇಳ್ಬೇಕು. ವಿಷು ಯುಗಾದಿ. ನಾವು ಕನ್ನಡದವರು ಹೊಸ ವರ್ಷ ಇದು ವರ್ಷ ಯುಗಾದಿ ಆಚರಿಸ್ತೇವೆ. ಹಾಗೆ ಮಲಯಾಳಿ ಕೇರಳದಲ್ಲಿ ವಿಷು ಆಚರಿಸ್ತಾರೆ. ಅದು ಕೃಷ್ಣನೇ. ಇಲ್ಲಿ ಇಳಿಜಾರಲ್ಲಿ ಜಾರದೇ ಇದ್ರೆ ಆಯ್ತು. ಮತ್ತೆ ಕೃಷ್ಣಂಗೆ ಕಣಿ ಇಡೋದಲ್ಲ? ಕೃಷ್ಣನಿಗೆ ಅಂತಲ್ಲ, ಕಣಿ ಇಡೋದು. ಹೊಸ ವರ್ಷ ಸ್ಟಾರ್ಟ್ ಆಗುವಾಗ ಎಲ್ಲ ಧಾನ್ಯಗಳು ಮತ್ತೆ ಹಣ್ಣು ಅಂದ್ರೆ ಹೊಸ ವರ್ಷದಲ್ಲಿ ಅಂದ್ರೆ ಇವಾಗೆಲ್ಲ ಬಂದಿರುತ್ತಲ್ಲ, ಇವಾಗ್ಲೇ ಎಲ್ಲ ಚಿಗುರೋದು ಮಾಡೋದು ಎಲ್ಲ ಮಾವಿನ ಹಣ್ಣು ಅದನ್ನೆಲ್ಲದನ್ನು ಫಸ್ಟ್ ದೇವರಿಗೆ ಅಂತ ಅರ್ಪಿಸೋದು. ಇದೇ ಕಣಿ ಇಡೋದು ಅಂತ ಹೇಳ್ತಾರೆ. ಮತ್ತೆ ಹೂ ಬರ್ತದೆ. ಒಂದು ಯೆಲ್ಲೋ ಕಲರ್ ಹೂವಿದೆ, ನನಗೆ ಸಿಕ್ಕಿದ್ರೆ ನಾನು ತೋರಿಸ್ತೀನಿ ಅದು. ಈಗ ನಾವು ತರವಾಡಿಗೆ ಬಂದಿದ್ದೀವಿ. ಇಲ್ಲಿ ನಮಸ್ಕಾರ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗ್ಬೇಕು ಬೇಗ. ಪಾಪ ಭಾವನ ಒಬ್ಳೆ ಕಾಯ್ತಿದ್ದಾಳಲ್ಲಿ, ಹೋಗುವ. ಅದೇ ನೋಡಿ ಕೊನ್ನ ಅಲ್ಲ, ಏನು ಕಣಿ. ಅಲ್ಲಿಂದ ಬಂದು ಇಳಿಜಾರಲ್ಲಿ ಹೋಗಬೇಕು. ಹೋಗೋದೊಂದು ಸಾವಾದರೆ ಬರೋದೇ ಇನ್ನೊಂದು. ಅದೇ ನಮ್ಮ ತರವಾಡು ಆಯಿತಾ. ಈಗ ದೇವಸ್ಥಾನಕ್ಕೆ ಹೋಗೋದು. ನನಗಿಲ್ಲಿ ಬಂದರೆ ಹೋಗೋಕ್ಕೆ ಮನ್ಸು ಬರಲ್ಲ. ಇಲ್ಲಿ ಬರೋತ್ತಿಗೆ ಫುಲ್ಲು ಮನಸ್ಸಿರುತ್ತೆ, ಆಮೇಲೆ ಹೋಗೋತ್ತಿಗೆ ಒಂದೊಂದೇ ದಿನ ಮುಂದಾಕೋದು. ನಾಳೆ ಹೋಗ್ತೀನಿ ಅಂತ. ಇವತ್ತು ಅಷ್ಟೇ, ನಾನು ಆ್ಯಕ್ಚುಲಿ ನಾಳೆ ಹೊರಡಬೇಕಿತ್ತು. ಅದನ್ನು ಮುಂದೆ ಹಾಕ್ಕೊಂಡು ಈಗ ಇನ್ನೊಂದು ವಾರ ಮುಂದಕ್ಕೆ ಓಡಿಸಿದ್ದೀನಿ ಅದನ್ನ. ಹೌದು, ಗೊತ್ತಾಗಿಲ್ಲ ನಿಂಗಲ್ಲ? ನಾಳೆ ಹೊರಡೋಕ್ಕಿತ್ತು ನನಗೆ. ನಾನೀಗ ಸೋಮವಾರ ಇಲ್ಲ ಮಂಗಳವಾರ ಮೇಲೆ ಹೋಗೋದು.
ಅಜ್ಜಿ ಜೊತೆಗೆ. ನಾನು ಬೇವರಿದ್ದೀನಿ. ಅದೇ ನಾವು ದೇವಸ್ಥಾನಕ್ಕೆ ಬಂದಿದ್ದೀವಿ. ನಾನು ದೇವ್ರನ್ನ ತೋರ್ಸೋಕ್ಕಾಗಲ್ಲ ಇಲ್ಲಿ, ಸ್ವಲ್ಪ ಕಾನ್ಫಿಡೆನ್ಷಿಯಲ್ ಅಲ್ಲ, ದೇವ್ರನ್ನ ತೋರ್ಸೋಕ್ಕಿಲ್ಲ ಇಲ್ಲಿ ಅಷ್ಟೇ. ಆಮೇಲೆ ಅದೇ ಈಗ ನಾಗನ ಕಟ್ಟೆಗೆ ಹೋಗ್ತಾ ಇದ್ದೀವಿ. ಅಯ್ಯೋ ಎಂತ ಸಿಕ್ಕಿದು. ಅದು ಮಧುವಿನ ಅಂತ ಹೊಳೆ, ಮಧುವಾಹಿನಿ ಹೊಳೆ ಇದು. ಹಾಂ, ಇದು ಫೇವ್ರೆಟ್ ದೇವಸ್ಥಾನ, ಎಲ್ರಿಗೂ ಗೊತ್ತದು ಗೊತ್ತಲ್ಲ. ಏನಾದರೂ ಅನ್ಕೋಬೇಕು ಮಾಡಬೇಕು ಅಂದ್ರೆ ಫಸ್ಟ್ ಯೋಚನೆ ಬರೋದೇ ನಂಗಿದು ಮಲ್ಲದಮ್ಮ. ಎಂತ ಗೊತ್ತಾ, ನಂಗೆ 2 ಹಾಡು ನಾನು ಕಲೀಲೇಬೇಕು ಅಂತ, ಮಲ್ಲದಮ್ಮ, ಇನ್ನೊಂದು ಮಂಗಳಂ ಜಯ ಮಂಗಳ. ನಂಗೆ ಇಷ್ಟ ಇದೆ ಅದು. ನಾವೀಗ ನಾನು ಇದೇ ಫಸ್ಟ್ ನಿಂತ್ಕೊಂಡಿರೋದು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇಲ್ಲಿ ಅಲ್ಲ, ಮುಂಚೆ ಸಣ್ಣೋಳಿದ್ದಾಗ ನಿಲ್ತಿದ್ದೆ, ಆದರೆ ಇವಾಗ ಅದೇ ಪ್ರಸಾದ ತೊಗೊಳಕ್ಕೆ ಅಂತ ನಿಂತಿದ್ದೀವಿ. ಇದು ಹಾಯ್ ಒಂದು ಕೊಟ್ಟು ಹೆಂಗಿದೆ ಸೆಕೆ? ಸೊ ಹೇಗಿದೆ ವಿಶು? ದೇವಸ್ಥಾನ ಚೇಂಜ್ ಆಗಿರೋದು ಭಾಳ ಖುಷಿ ಇದೆ, ಚೆನ್ನಾಗಿದೆ ಅಲ್ಲ. ಹ್ಯಾಪಿ ವಿಶು ಎಲ್ರಿಗೂ ಹ್ಯಾಪಿ ವಿಶು. ನಾನು ಸಸಿ ಮಾಡೋದಕ್ಕೆ ಬೀಳ್ತಿದ್ದೆ ಈಗ ನಾನು ಅದನ್ನ ಹೇಳಿದ್ದೀನಿ. ಯೋ ಜನ ನೋಡು, ದೇವ ಜನ ನೋಡಿ, ಜನ ಎಲ್ಲಿಗೆ ಹೋಗಕ್ಕೆ. ಅದೇ ವಿಶು, ಹ್ಯಾಪಿ ವಿಶು. ಸೇಮ್ ಟು ಯು. ಒಂದು ಹೊಸ ವರ್ಷಕ್ಕೊಂದು ಗಿಫ್ಟ್ ಬೇಡವಾ ನಿಂಗೆ? ಬೇಕು. ಅದೇ ದೇವಸ್ಥಾನದಲ್ಲಿ ದರ್ಶನ ಎಲ್ಲ ಆಯಿತು. ಈಗ ನಾವು ಫೋಟೋ ತಗೊಳಕ್ ಹೋಗ್ತಾ ಇದ್ದೀವಿ. ಇಲ್ಲಲ್ಲ, ನಾವು ಆಗ್ಲೇ ಅಲ್ಲೇ ಕೂತಿದ್ವಿ ಒಳಗೆ. ಅದು ಮೊದಲೆಲ್ಲ ஞானுக்கு இட்டது ஃபோட்டோ, நான் எடுத்த ഫോട്ടോ അത് അങ്ങനെ നല്ല പാങ്ങുണ്ട്. എന്തറിയോ, അമ്പലത്തേക്ക് ಹೋಗಿ ಬಂದು ಈಗ പോയിട്ട് വന്നു കഴിഞ്ഞു. ഇപ്പൊ ഞങ്ങൾ വീട്ടിലേക്ക് ഇപ്പോൾ ഞങ്ങൾ വീട്ടിലേക്ക് പോകുന്നുണ്ട്. പിന്നെ ഇനി ദോശ എന്താ ചായ കുടിക്കണം. ചാക്ക് ദോശ ഉണ്ട്. എന്താ ഉഴുന്ന് ദോശ അതല്ലേ. പിന്നെ കൊട്ടക്കറി അതെന്താ കൊട്ടക്കറി? അതറിയില്ല. ಗೇರ್ ಬೀಜ ಮೀನ್ಸ್ ಇದು ಗೋಡಂಬಿ ಮೀನ್ಸ್ ಆಲ್ಮಂಡ್. ಆಲ್ಮಂಡ್ ಅಲ್ಲ, ಇಂಗ್ಲೀಷಲ್ಲೇನು ಗೇರ್ ಬೀಜಕ್ಕೆ ಇಂಗ್ಲೀಷಲ್ಲಿ ಏನೋ ಭಾಳ ಗೊತ್ತಿರುತ್ತೆ. ಗೇರ್ ಬೀಜಕ್ಕೆ ಇಂಗ್ಲೀಷಲ್ಲಿ ಕ್ಯಾಶ್ಯೂ ನಟ್. ಅದೇ ಕ್ಯಾಶ್ಯೂ ನಟ್ಟು. ಗೋಡಂಬಿ ಆಯ್ತಾ. ಅದೇ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದು ಈಗ ನಾವು ಮನೆಗೆ ಹೋಗ್ತಾ ಇದ್ದೀವಿ. ನನಗೆ ಇಲ್ಲಿ ಇರೋರೆಲ್ಲ ಕೇಳ್ತಾರೆ, ನಾನು ಆಯ್ತು ತುಂಬ ವರ್ಷದಿಂದ ಬರ್ತಾನೆ, ತುಂಬ ವರ್ಷ ಅಲ್ಲ, ಸಣ್ಣವಳಿದ್ದಾಗಿಂದ ಬರ್ತಾನೆ ಇರ್ತೀನಲ್ಲ, ನೀನು ಇನ್ನೂ ಮಲಯಾಳ ಕಲ್ತಿಲ್ವ ಅಂತ ಕೇಳ್ತಾ ಇದ್ರು. నేను ಕಲೀಲಿಲ್ಲ, ಚೂರು ಬಟ್ ಕೊರ್ಚು ಅರಿಯು ಎಲ್ಲ ಇಲ್ಲ കുറച്ച് സംസാരിക്കുന്നു. പിന്നെ ದೇವಸ್ಥಾನ പിന്നെ ಅದೇ കുറച്ച് അറിയും അങ്ങനെ ಅಷ್ಟೇ. ಇದು ಇಲ್ಲಿ ರೆಡಿ ಆಗ್ತಿದೆ. ಇದೆಂತ ಕಟ್ಟೆ ಅಂದರೆ ನಮ್ಮದು ಗುಳಗನ ಕಟ್ಟೆ ಮತ್ತು ಕೊರ್ಗಜ್ಜ ಎರಡೂ ಇಲ್ಲೇ ಉಂಟು ನಮ್ಮದು. ಈಗ ರೆಡಿ ಆಗ್ತಾ ಇದೆ. ಮುಂದಿನ ತಿಂಗಳಿಗೆಲ್ಲ ರೆಡಿಯಾಗಿ ಇಲ್ಲೊಂದು ಪೂಜೆ ಇದೆ, ಅದಕ್ಕೂ ಕರ್ಸ್ಕೊತೀರ ಇಲ್ಲ ನೋಡ್ತೀನಿ. ಅದೆಲ್ಲ ಹುಡುಗಿರೆಲ್ಲ ಬರ್ತಿದ್ದಾರೆ.
ಇದೆಷ್ಟು ಅಪ್ಪಿದೆ ಅಂದರೆ ಸಾಕು ನನಗಿಷ್ಟೆ. ನನಗೆ ಎವ್ರಿ ಡೇ ಕಾರ್ಡಿಯೋ ಅದು ಇದು ಎಲ್ಲ ಇಲ್ಲೇ ಆಗ್ತಿದೆ. ಇದೊಂದು ಯೆಲ್ಲೋ ಕಲರ್ ಹೂವು ಕಾಣ್ತಿದ್ಯಾ ಅಲ್ಲಿ? ಹಾ, ಝೂಮ್ ಮಾಡಕ್ ಬರ್ತಿಲ್ಲ ಅದು. ಹಾ, ವೇಟ್, ಐ ವಿಲ್ ಶೋ ಯು. ಇದು ಅಂದರೆ ಇದ್ರೊಳಗೆ ತುಂಬ ಇತ್ತು. ನೆನ್ನೆ ಮೊನ್ನೆ ನೋಡಿದೀವಿ ಆಯ್ತಾ, ತುಂಬ ಇತ್ತು. ಎಲ್ಲ ಕಿತ್ಕೊಂಡು ಹೋಗಿದ್ದಾರೆ, ಆಲ್ಮೋಸ್ಟ್ ಕಿತ್ಕೊಂಡು ಹೋಗ್ಯಾರ. ಫುಲ್ ಇತ್ತು ಇದರಲ್ಲಿ. ಅದೇ ಇದು ವಿಶುಗೆ ಕೃಷ್ಣನ ಹತ್ರ ಇಡೋ ಹೂವು ಇದು ಅಂತ ಫುಲ್ಲು ಫೇಮಸ್ಸು. ವಿಶು ಅಂದಾಗ ಇದು ಇರಲೇಬೇಕಾದಂಥ ಹೂವು. ಹಾಂ, ಅದೇ ಹೂ ಹೇಗಿರುತ್ತೆ ಅಂತೇಳಿ ತೋರಿಸ್ತೀನಿ. ಅಂದರೆ ಅದು ಫುಲ್ಲು ತುಂಬ ಗೊಂಚಲು ಇದ್ದಾಗ ತುಂಬ ಚೆನ್ನಾಗಿ ಕಾಣುತ್ತಿದ್ದು. ಬಟ್ ಅದೇ ಫುಲ್ ಎಲ್ಲ ಕಿತ್ಕೊಂಡು ಹೋಗಿದ್ದಾರೆ. ಮೇಲಿದೆ ಅಲ್ಲಿ ಸ್ವಲ್ಪ. ಅದೇ ಇದು ನನ್ನ ಕೃಷ್ಣನ ಪ್ರೀತಿಯ ಕೃಷ್ಣನ ಫೇವ್ರೇಟ್ ಹೂವು, ಯೆಲ್ಲೋ ಕಲರು. ನಂದು ಫೇವ್ರೇಟು, ಅವನದು ಫೇವ್ರೇಟು. ಲವ್ ಯು ಕೃಷ್ಣ. ಅದು ಕೃಷ್ಣನ ಹಾಲಿನಲ್ಲಿ ಅದು ತುಂಬ. ಇದು ಕೃಷ್ಣನ್ಗೆ ಭಾಳ ಅಂದರೆ ಭಾಳ ಇಷ್ಟ ಈ ಕಲರು ಹೌದು, ಹಾಗೆ ಹೂವು ಕೂಡ. ಅದೇ ಇವರೆಲ್ಲರೂ ಹೊರಗೆ ಹೋಗಕ್ಕಿದ್ರ ಆಯ್ತಾ, ನನ್ನ ಕರ್ಕೊಂಡು ಹೋಗ್ಬೇಕು ಅಂತಾನೆ ಇವರು ಹೋಗ್ಲಿಲ್ಲ. ನಿಮ್ಮ ಮನೇಲಿ ಕಣ್ಣಿ ಇಟ್ಟಿದಾರ? ಇವ್ರ ಮನೇಲಿ ಕಣ್ಣಿ ಇಟ್ಟಿದಾರ. ನೋಡುವ, ತುಂಬ ಇಟ್ಟಿರ್ತಾರೆ. ನೋಡುವ, ಇದು ವಿಷ್ಣುದು ಮನೆ ಇದು. ನೋಡುವ ವಿಷ್ಣು ಮನೇಲಿ ಹೇಗುಂಟು ಕಾಣಿ ಅಂತ. ಇದೇ ಇವ್ರ ಮನೆ ಕೈ. ತುಂಬಾ ಚಳಿ ಆಗ್ತಾ ಇದೆ ನೋಡಿ ಮುಖದಲ್ಲೇ. ಇದು ವಿಷ್ಣು ಮನೆದು ಉಣ್ಣಿಯಪ್ಪ. ಹ್ಯಾಪಿ ವಿಶು. ಇದೇ ನೋಡಿ ತಿಂಡಿ ಸ್ಪೆಷಲ್ ವಿಶುಗೆ. ಏನಂದ್ರೆ ದೋಸೆ ಮತ್ತೆ ಗೋಡಂಬಿ ಪಲ್ಯ. ಇದೇ ಫೇಮಸ್ ವಿಶುಗಿಲ್ಲಿ. ಈಗ ಇನ್ನೊಂದು ದೋಸೆ ತರ್ತಿದ್ದಾಳೆ. ನಂದು ದೋಸೆನೇ ತಿಂದಾಗಿರ್ಲಿಲ್ಲ. ಸಾಕು ನನಗೆ, ಸಾಕು. ಮಿಥುನ ಭಾವನಾ ಹ್ಯಾಪಿ ವಿಶು ಹೇಳು. ವಿಶು ಹೇಳು. ವಿಶು ಅಲ್ಲ, ಹ್ಯಾಪಿ ವಿಶು ಹೇಳು. ಇವನಿಗೆ ಗಾಡಿ ಓಡ್ಸೋಕ್ಕೆ ಬರಲ್ಲ. ಮನೀಶ್ ತುಂಬಾ ಹೆದರ್ಕೊಂಡಿದ್ದಾನೆ ಗಾಡಿ ಓಡ್ಸೋಕ್ಕೆ. ಅದಕ್ಕೆ ಅವ್ನ ಹಿಂದೆನೆ ಹೋಗ್ತಿದ್ದಾನೆ ಇವನು. ಇವನ್ ಬೇರೆ ಹೊಸ ಗಾಡಿ ಮನೀಶಿಂದು. ಕಂಗ್ರ್ಯಾಚುಲೇಷನ್ ಮನೀಶು ಹೊಸ ಗಾಡಿಗೆ. ಇವನಲ್ಲ ಮನೀಶು, ಅವನು ಮನೀಶು. ಅದೇ ವಿಶ್ವ ಪ್ರಯುಕ್ತವಾಗಿ ನಮ್ಮ ಚಿಕ್ಕು ಮನೆಗೆ ಬಂದಿದ್ದೀವಿ ಜ್ಯೂಸ್ ಕುಡಿಯೋಕ್ಕೆ, ಪಾಯಸ ಕುಡಿಯೋಕ್ಕೆ. ಆಮೇಲೆ ಅವಳು ನಮ್ಮ ಜೊತೆಗೆ ಒಂದು ಐಸ್ ಕ್ರೀಮು ಕೊಟ್ಟಿದ್ದಾಳೆ ನಮ್ಗೆ. ಐಸ್ ಕ್ರೀಮ್ ಅಲ್ಲ, ಪೆಪ್ಸಿ. ಇಟ್ ಇಸ್ ಕಾಲ್ಡ್ ಪೆಪ್ಸಿ. ಬೂಸ್ಟಿ. ಇದು ಬೂಸ್ಟಿ, ಬೆಸ್ಟ್ ಅಲ್ಲ ಬೂಸ್ಟಿ. ಅದ್ರಲ್ಲಿ ಫ್ಯಾಶ್ ಅಂತ ಹೇಳ ಬ್ರ್ಯಾಂಡಿಂಗ್ ಇಲ್ಲ ಆ ಕಾರಣದಿಂದ. ಇದು ನಮ್ಮ ಮಣಿಮಾಮಂದು ದುಬೈಯಲ್ಲಿಂದ ತಂದಿರೋದು ಇವರು. ಒಂದು ಖುಷಿ ವಿಚಾರದಿಂದ ಇವಾಗ ನಾವು ದೇವಸ್ಥಾನಕ್ಕೆ ಬಂದಿದ್ದೀವಿ. ಏನು ಖುಷಿ ವಿಚಾರ ಅಂತಂದ್ರೆ, ನಮ್ಮ ಗೌರಮ್ಮ ನನ್ನ ಜೊತೆ ಇರ್ತಾಳಲ್ಲ ಯಾವಾಗಲೂ, ನನ್ನ ಅಕ್ಕನ ಮಗಳು ಗೌರಿ. ಅವಳದು 10th ರಿಸಲ್ಟ್ ಬಂತು. ಅವಳು CBSE. ಅವಳದು 85% ಆಯಿತು. ಅದೇ ಖುಷಿಗೆ ಈಗ ದೇವಸ್ಥಾನಕ್ಕೆ ಬಂದಿದ್ದೀವಿ ಪೂಜೆ ಮಾಡ್ಸೋಕ್ಕೆ. ಬೇಗ ಒಳ್ಳೆ ಸಬ್ಸ್ಕ್ರೈಬ್ ಆಗಲಿ, ಮೈಕ್ ತಗೊಳ್ಳಿ, ರಿಂಗ್ ಲೈಟ್ ತಗೊಳ್ಳಿ, ಆಮೇಲೆ ಟ್ರೈಪಾಡ್ ತಗೊಳ್ಳಿ, ಎಲ್ಲ ತಗೊಳ್ಳಿ. ನಿಮಗೆ ಗೌರಿ ನೀಟಾಗಿ ಫಸ್ಟ್ ಟ್ರ್ಯಾಕ್ ಮಾಡಿ
ಪೂಜೆ ಎಲ್ಲ ಆಯಿತು, ದರ್ಶನ ಆಯಿತು. ದರ್ಶನ ಆಗಿ ಪೂಜೆ ಆಗಿದ್ದು ಆಯಿತು. ಇವಳು ಇನ್ನೂ ಬೇಜಾರಲ್ಲಿದ್ದಾಳೆ. ಯಾಕೆ ಅಂತ ಅಂದ್ರೆ ಅವಳಿಗೆ 85 ಬಂದಿರೋದು. ಶಿ ಈಸ್ ನಾಟ್ ಸ್ಯಾಟಿಸ್ಫೈ. ಅದೇ ಅದೊಂದು ಸ್ವಲ್ಪ ಬೇಜಾರಲ್ಲಿದ್ದಾಳೆ. ಸೊ ಇವಾಗ ಮನೆಗೆ ಹೋಗೋದು ಆಯಿತು. ಹಾಯ್ ಹಲೋ, ವ್ಲಾಗ್ ಮಾಡಿದ್ದೀನಿ. ನಾನು ಏನು ಮಾಡಿದ್ದೀನಿ ಅಂದರೆ ಬೆಳಗ್ಗೆಯಿಂದ ಅಲ್ಲಿಗೆಲ್ಲ ಹೋಗಿ ಬಂದಮೇಲೆ ಮುಗಿದ್ಮೇಲೆ ಮಲ್ಕೊಂಡೇ ಇದ್ದೀನಿ. ನಾನು ಆಲ್ಮೋಸ್ಟ್ ಹತ್ತತ್ರ ತುಂಬತ್ತು ಮಲಗಿದ್ದೀನಿ. ಮಧ್ಯಾಹ್ನ ಊಟ ಮಾಡಿದ್ದೆ ನಾನು 5:30 6 ಗಂಟೆ ಆಗಿತ್ತು. ಆಮೇಲೆ ಅಲ್ಲಿ ಇಲ್ಲಿ ಹೋಗಿ ಆಮೇಲೆ ಇವತ್ತಿಂದು ಒಟ್ಟು 3 ದಿನದಿಂದ ಒಳ್ಳೊಳ್ಳೆ ಫೋಟೋಸ್ಗಳೆಲ್ಲ ಇದೆ. ಅದನ್ನೆಲ್ಲ ಎಡಿಟ್ ಮಾಡಿಕೊಂಡು ಡ್ಯಾನ್ಸ್ ಮಾಡಿದ್ದೀವಿ, ಅದನ್ನು ಎಡಿಟ್ ಮಾಡಿಕೊಂಡು ನನ್ನ ಫೋನ್ ಒಂದು ಅಷ್ಟೆ. ಇನ್ನು ಏನು ಹೇಳಬೇಕು ಗೊತ್ತಿಲ್ಲ. ಐ ಲವ್ ಯು, ಬಟ್ ಪ್ಲೀಸ್ ಬಿ ರೆಸ್ಪಾನ್ಸಿಬಲ್ ಫಾರ್ ಮೀ. ಈಗೇನು ಹೇಳೋಕ್ಕೆ ಬಂದೆ ಅಂದರೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ ಅಂತ ಹೇಳ್ತಾ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಆಮೇಲೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ಈ ವ್ಲಾಗ್ನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಬಾಯ್.